ಸಂವಿಧಾನ ಕಗ್ಗೊಲೆ ಮಾಡಿದ ಅಪಕೀರ್ತಿ ಇಂದಿರಾ ಗಾಂಧಿಗೆ ಸಲ್ಲುತ್ತದೆ. ಇಂದಿರಾ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಹಾಗೂ ಪ್ರಭಾವದ ಮೇಲೆ ಗೆದ್ದಿದ್ದಾರೆ ಅಂತ ಆರೋಪಿಸಿ ಪರಾಜಿತ ಅಭ್ಯರ್ಥಿ ಕೋರ್ಟ್ ಮೊರೆ ಹೋಗಿದ್ರು. ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅಲಹಾಬಾದ್ ಕೋರ್ಟ್ ಇಂದಿರಾ ಗಾಂಧಿಯನ್ನು ಸಂಸದ ಸ್ಥಾನದಲ್ಲಿ ವಜಾ ಮಾಡಿತ್ತು. ಇದರಿಂದ ಕೆರಳಿದ ಇಂದಿರಾ 38ನೇ ವಿಧಿ ತಿದ್ದುಪಡಿ ತಂದು ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನವನ್ನು ಕಗ್ಗೊಲೆ ಮಾಡಿದ ಅಪಕೀರ್ತಿಗೆ ಭಾಜನರಾಗಿದ್ದರು ಅಂತ ಮಾಜಿ ಸಚಿವ ಹಾಲಿ ಶಾಸಕ ಸಿಸಿ ಪಾಟೀಲ ಹೇಳಿದರು. ಅವರು ಇಲ್ಲಿನ ಬಿಎಫ್ ದಂಡಿನ್ ಕಾಲೇಜಿನ ಆಡಿಟೋರಿಯಂ ಸಭಾಂಗಣದಲ್ಲಿ ಗುರುವಾರ ತುರ್ತು ಪರಿಸ್ಥಿತಿಯ ಅಣುಕು ಪ್ರದರ್ಶನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಅಮರೇಶ್, ಮುಖಂಡರಾದ ಅಡವಿಸ್ವಾಮಿ ಹಿರೇಮಠ, ಪುನೀತ್ ದಂಡಿನ್, ಲಿಂಗರಾಜಗೌಡ ಪಾಟೀಲ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಅಕ್ಕಿ, ನಗರಸಭೆ ಸದಸ್ಯೆ ಶ್ವೇತಾ ದಂಡಿನ, ಅನಿಲ ಅಬ್ಬಿಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀ ಅಡವಿಸ್ವಾಮಿ ಹಿರೇಮಠ ರಾಜ್ಯ ಕಾರ್ಯದರ್ಶಿಗಳು, ಬಿಜೆಪಿ ಯುವ ಮೋರ್ಚಾ, ಇವರನ್ನು ಸಹ ನಮ್ಮ ಪಕ್ಷದ ಹಿರಿಯರು, ಮಾಜಿ ಜಿಲ್ಲಾಧ್ಯಕ್ಷರು, ಗದಗ ಜಿಲ್ಲೆ ಯುವ ಮೋರ್ಚಾ ವತಿಯಿಂದ ಇವತ್ತು ಆಯೋಜಿಸಿರುವಂತಹ ಸಹ ಪುಷ್ಪಾರ್ಚನೆ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜಿಲ್ಲೆಯ ಅಧ್ಯಕ್ಷರಾದಂತಹ ಸಂತೋಷ್ ಅಕ್ಕಿ ಅವರನ್ನು ಸಹ ಪುಷ್ಪಾರ್ಚನೆ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಯುವ ಮೋರ್ಚಾ ಗದಗ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಂತೋಷ್ ಅಕ್ಕಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುವುದಾಗಿ ಅವರಿಗೆ ವಿನಂತಿಸುತ್ತೇವೆ. ಭಾರತ್ ಮಾತಾ ಕಿ. ತುರ್ತು ಪರಿಸ್ಥಿತಿ ಯಾವ ರೀತಿ ಜನ ಅನುಭವಿಸಿದ್ರು ಅನ್ನುವ ಒಂದು ಅಣುಕು ಪ್ರದರ್ಶನದ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ 6 ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದೆ. ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು 1971ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ರಾಜನಾರಾಯಣ ಅವರ ಜೊತೆ ಲೋಕಸಭೆಗೆ ಆಯ್ಕೆ ಆಗ್ತಾರೆ ರಾಯಬರೇಲಿಯಿಂದ. ಅದನ್ನು ಸನ್ಮಾನ್ಯ ರಾಜನಾರಾಯಣ ಅವರು ಇಂದಿರಾ ಗಾಂಧಿಯವರು ತಮ್ಮ ಹಣ ದುರ್ಬಳಕೆ ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ಚುನಾವಣೆ ಗೆದ್ದಿದ್ದಾರೆ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾರೆ. ಆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಹಿತ ಇಂದಿರಾ ಗಾಂಧಿ ವಿರುದ್ಧ ಒಂದು ತೀರ್ಪು ಬರುತ್ತೆ. ಅವರ ಲೋಕಸಭಾ ಸದಸ್ಯತ್ವವನ್ನು ಅಸಿಂಧು ಮಾಡುತ್ತೆ. ಹೀಗಾಗಿ ಇಂದಿರಾ ಗಾಂಧಿ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ಇಂದಿರಾ ಗಾಂಧಿ ವಿರೋಧ ಒಂದು ತೀರ್ಪು ಬರುತ್ತೆ. ಹೀಗಾಗಿ ಆ ಇಂದಿರಾ ಗಾಂಧಿಯವರು ನನ್ನ ಪ್ರಧಾನಮಂತ್ರಿ ಹುದ್ದೆ ಹೋಗುತ್ತೆ, ಅಧಿಕಾರ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ದೇಶದ ಪ್ರಜಾಪ್ರಭುತ್ವ ಕೋಕಲೆ ಅಂತೇಳಿ ನಾವೇನು ಕರಿತೀವಿ, 1975 ಜೂನ್ 25ರಂದು ಅವತ್ತಿನ ರಾಷ್ಟ್ರಪತಿಗಳಾದ ಪ್ರಕೃತಿನಲ್ಲಿ ಅಹ್ಮದ್ ಅವರಿಗೆ ಮನವೊಲಿಸಿ ಈ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದರು. ಈ ದೇಶ ಕಂಡಂತ ದೊಡ್ಡ ಕರಾಳ ದಿನ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅವತ್ತಿನ ದಿನ ಎಲ್ಲ ವಿರೋಧ ಪಕ್ಷವರನ್ನು ಬಂಧಿಸೋದಾಗ್ಲಿ, ಮಾಧ್ಯಮವನ್ನು ಸ್ವಾತಂತ್ರ್ಯ ಕಸಿಕೊಳ್ಳೋದಾಗ್ಲಿ, ಹಲವಾರು ಈ ದೇಶದಲ್ಲಿ ಇರುವಂತಹ ಜನರಿಗೆ ಸಮಸ್ಯೆಯನ್ನ ಇಂದಿರಾ ಗಾಂಧಿ ಅವರು ತಂದರು. ಉದ್ದೇಶ ಏನಂದ್ರೆ ಅಧಿಕಾರ ನಮ್ಮಲ್ಲಿ ಇರಬೇಕು ಅನ್ನೋದು ಉದ್ದೇಶ. ಇವತ್ತು ಕಾಂಗ್ರೆಸ್ ಆಡಳಿತ ಸರ್ಕಾರ ಹಿಂದೆ ಏನು ಮಾಡಿದೆ, ಸಾಕಷ್ಟು ಸಂವಿಧಾನವನ್ನು ಬದಲಾವಣೆ ಮಾಡಿದೆ. ಆದರೆ ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಕೇಳ್ತಾರೆ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಈ ದೇಶದಲ್ಲಿ ಏನಾದರೂ ಸಂವಿಧಾನವನ್ನು ಹೆಚ್ಚು ತಿದ್ದುಪಡಿ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀವಿ. ಏನಾದರೂ ಸಂವಿಧಾನದ ಕೊಕ್ಕಲೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದ್ರ ಬಗ್ಗೆ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅರಿವು ಆಗಬೇಕು. ತುರ್ತು ಪರಿಸ್ಥಿತಿ ಹೇರಿದಂಥ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನರ ಜೊತೆ ನಡ್ಕೋತು ಅನ್ನೋ ಒಂದು ವಿಚಾರವನ್ನು ಯುವಕರಿದ್ರಿ ಅವ್ರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೀಗಾಗಿ 2 ಅವಧಿ ಏನು ನಾವು ಹಮ್ಮಿಕೊಂಡಿದ್ದೀವಿ, ಆ ಅವಧಿಯೊಳಗೆ ಏನು ಭಾಷಣಕಾರರು ಎಲ್ಲ ಮಾಹಿತಿ ವಿವರಣೆಯಾಗಿ ಕೊಡ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿ ಅಂತೇಳಿ ಹಾರೈಸಿ ನನ್ನ 2 ಮಾತು ಮುಗಿಸಲಿ. ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಓದ್ತಿದ್ವಿ. ಆಮೇಲೆ ನಡೆದಂಥ ಜಯಪ್ರಕಾಶ್ ನಾರಾಯಣರ ಚಳವಳಿ ಇರ್ಬೋದು, ದಿವಂಗತ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರ
ಭಾರತ ಯಾತ್ರೆಯ ಪಾದಯಾತ್ರೆ ಸಮಾರಂಭದಲ್ಲಿ ಧಾರವಾಡಕ್ಕೆ ಬಂದಂಥ ಸಂದರ್ಭ ಇರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ 17-18 ವರ್ಷದ ಯುವಕನಾಗಿ ಭಾಗವಹಿಸಿದಂಥ ನೆನಪು. ಈ ಅರ್ಧ ಬೆಂಚನ್ ಹಿಂದೆ ಕಳಿಸಿದ್ರೆ ತಮಗ್ಯಾರಿಗೂ ಆ ಒಂದು ಕರಾಳ ವರ್ಷದ 21 ತಿಂಗಳ ಕರಾಳ ದಿವಸಗಳು ಯಾಕೆ ಬಂದು ಅನ್ನೋದನ್ನು ಈಗಾಗಲೇ ತಿಳಿಸಿರುವಂಥ ಪ್ರಯತ್ನ ಮಾಡ್ಯಾರ. ದೇಶದೊಳಗ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಹೇಳ್ಬೇಕಂತಂದ್ರೆ ಬಾಹ್ಯ ಆಕ್ರಮಣೆಯಿಂದ ದೇಶಕ್ಕೆ ಹೆದರಿಕೆ ಇರಬೇಕು, ದೇಶದ ಒಳಗಡೆ ಸಶಸ್ತ್ರ ದಂಗೆಗೆ ಹೇಳುವಂಥ ವಾತಾವರಣ ನಿರ್ಮಾಣ ಆಗಿರಬೇಕು. ಆವಾಗ ಮಾತ್ರ ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೆ 352ನೇ ವಿಧಿಯನ್ನು ಬಳಸಿಕೊಳ್ಳಲಿಕ್ಕೆ ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ. ಲೋಕಸಭೆ ಅದನ್ನು ಪಾಸ್ ಮಾಡಿಂದ ರಾಷ್ಟ್ರಪತಿಗಳ ಅಂಕಿತವನ್ನು ಹೇರಿ ಈ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಬೇಕಾಗ್ತದೆ. ಜುಲೈ 25, 1975 ಅಂತ ಯಾವುದೇ ಒಂದು ವಾತಾವರಣ ಈ ದೇಶದಲ್ಲಿ ಇದ್ದಿಲ್ಲ. 71ನೇ ಇಸ್ವಿಯ ಚುನಾವಣೆಯಲ್ಲಿ ಗೆದ್ದಂಥ ಇಂದಿರಾ ಗಾಂಧಿ ವಿರುದ್ಧ ರಾಜನಾರಾಯಣಕ್ಕೆ ವಿರುದ್ಧ ಸ್ಪರ್ಧೆ ಮಾಡಿದಂಥ ರಾಜನಾರಾಯಣ ಅವರು ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾರೆ. ಅಲಹಾಬಾದ್ ಹೈಕೋರ್ಟು ಶ್ರೀಮತಿ ಇಂದಿರಾ ಗಾಂಧಿಯವರು ಹಣ ಮತ್ತು ವಾಹನ ಮತ್ತು ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡು ವಿಜಯಶಾಲಿಯಾಗ್ಯಾರ. ಅವರ ಗೆಲುವನ್ನು ಅನುರ್ಜಿತಗೊಳಿಸ್ತೇವೆ, ಅಲ್ಲದೆ ಮುಂದಿನ 6 ವರ್ಷಗಳವರೆಗೆ ಯಾವುದೇ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಅವರು ಇರಬಾರದು ಅನ್ನುವಂಥ ಐತಿಹಾಸಿಕ ತೀರ್ಪು ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಲಹಾಬಾದ್ ಹೈಕೋರ್ಟ್ನಿಂದ ಬರ್ತದೆ. ಆವಾಗ ಬಂದು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತ. ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಸ್ಟೇ ಸಿಗ್ತದೆ. ಸ್ಟೇ ಸಿಕ್ಕ ತಕ್ಷಣ ಇಂದಿರಾ ಗಾಂಧಿ ಅಂತ ಮಾಡಿದ ಮೊದಲ ಕೆಲಸ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಿರಬಹುದು. ಮೊದಲ ರಾಷ್ಟ್ರಪತಿಗಳ ವಿರುದ್ಧ ಅಷ್ಟೇ ಹೋಗಬಾರ್ದು ಅನ್ನುವಂಥ ಮಾಹಿತಿಯನ್ನು ನಮಗೆ ಕೊಟ್ಟರು. ಯಾರೂ ಕೋರ್ಟ್ಗೆ ಹೋಗಬಾರ್ದಂತ. ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು ಇವರು ಯಾರ ಮೇಲೂ ಯಾವುದೇ ಕಾರಣಕ್ಕೂ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಬಾರದು ಅನ್ನುವಂಥ ಕಾನೂನನ್ನು ತಿದ್ದುಪಡಿ ಮಾಡಿ ಏನು ಅಂಬೇಡ್ಕರ್ ಅವರ ಆಶಯ ಇತ್ತು, ಅಂಬೇಡ್ಕರ್ ಅವರ ಸಂವಿಧಾನವಿತ್ತು, ಅದನ್ನು ಪೂರ್ತಿಯಾಗಿ ತಿಳಿಸಿದಂಥ ಅಪಕೀರ್ತಿ ಅವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವತ್ತಿನ ಪ್ರಧಾನಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಯಿತು. ಪತ್ರಿಕಾ ಮಾಧ್ಯಮದವ್ರಿಗೆ ಯಾವುದೂ ಅಧಿಕಾರ ಇದ್ದಂಗೆ ಆಯ್ತು. ಪತ್ರಿಕಾ ಮಾಧ್ಯಮದವ್ರು ಏನಾದರೂ ಸುದ್ದಿಯನ್ನು ಬಿತ್ತರಿಸಬೇಕಾದ್ರೆ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗಿ ಆ ಸ್ಕ್ರೀನಿಂಗ್ ಕಮಿಟಿ ಒಪ್ಪಿಗೆ ಕೊಟ್ಟು ಸ್ಕ್ರೀನಿಂಗ್ ಕಮಿಟಿ ಏನು ಅಪ್ರೂವಲ್ ಕೊಡ್ತೈತಿ ಅದನ್ನಷ್ಟ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡುವಂಥ ವ್ಯವಸ್ಥೆಯನ್ನು ರೂಪುಗೊಳಿಸಿದ್ರು. ವ್ಯಕ್ತಿ ಹರಣದ ಎಲ್ಲ ಸ್ವಾತಂತ್ರ್ಯವನ್ನು ಕಸ್ಕೊಂಡ್ರು. ಅವತ್ತಿನ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅಲ್ಲ, ಸಂಜಯ್ ಗಾಂಧಿ ಯಾವುದೇ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಿಲ್ಲ. ಮೀಸಾ ಅನ್ನುವಂಥ ಕಾಯ್ದೆಯ ದುರ್ಬಳಕೆಯನ್ನು ಮಾಡಿಕೊಂಡು ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರು. ಪ್ರಖ್ಯಾತವಾದಂಥ ವಿರೋಧ ಪಕ್ಷದ ಎಲ್ಲ ನಾಯಕರನ್ನು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಅವರು ಇರ್ಬೋದು, ಮುರಳಿ ಮನೋಹರ್ ಜೋಶಿ ಇರ್ಬೋದು, ಹೀಗೆ ಹಲವಾರು ರಾಜಕೀಯ ಧುರೀಣರನ್ನು, ಸಂಘ ಪರಿವಾರದ ಹಿರಿಯರನ್ನು, ವಿದ್ಯಾರ್ಥಿಗಳನ್ನು ಎಲ್ಲಿ ಬೇಕಂದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡಿದಂಥ ಅಪಕೀರ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಅಂತ ಕರಾಳ ದಿವಸ ನಡೆದ 50 ವರ್ಷ ನಿಮಗೆ ಸರಿದಂಥ ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆಗೆ ಯಾವ ರೀತಿ ಸಂವಿಧಾನವನ್ನು ದುರುಪಯೋಗ ಆಯಿತು 1975ರಲ್ಲಿ ಅನ್ನುವಂಥ ತಿಳಿಸಿ ಹೇಳುವಂಥ ಕಾರ್ಯಕ್ರಮ ಇವತ್ತಿನ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 6 ಕಡೆ ಇಂಥ ಒಂದು ಸಂಸತ್ತಿನ ಪ್ರದರ್ಶನವನ್ನು ಏರ್ಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷದ ಹಿರಿಯರಿಗೆ, ಸಂಘ ಪರಿವಾರದ ಪ್ರಮುಖರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜ್ಯದ 6 ಜಿಲ್ಲೆಗಳಲ್ಲಿ ಗದಗ ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದಿಸೋಕ್ಕಿಂತ ಪೂರ್ವದಲ್ಲಿ ಮುಂದೆ ಬಂದಂಥ ಚುನಾವಣೆಯಲ್ಲಿ ಆ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆ ಆಗ್ತದೆ, ಸೋಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ, ಕೇವಲ ಯಾವಕ್ಕಾಗಿ ತುರ್ತು ಪರಿಸ್ಥಿತಿ ಅಂದ್ರೆ ಪ್ರಧಾನಮಂತ್ರಿಯ ಸ್ಥಾನ ಅಭೇದ್ಯವಾಗಿ ಉಳಿಬೇಕು, ಅಲಹಾಬಾದ್ ಹೈಕೋರ್ಟಿನ ತೀರ್ಪು ನಲ್ ಅಂಡ್ ವೈಡ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಮಾತ್ರ ತುರ್ತು ಪರಿಸ್ಥಿತಿಯನ್ನು ತಂದು ಒಂದು ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆ
ಕೇವಲ ಒಂದು ಕುಟುಂಬದ ಪಾದದಡಿಯಲ್ಲಿ ಸಿಲುಕುವಂತ ಮಾಡಿದಂಥ ಅಪಕೀರ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತಾ ಇದೆ. ಇವತ್ತು ಅವ್ರ ಮೊಮ್ಮಕ್ಕಳು ಸನ್ಮಾನ್ಯ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಒಂದು ಚೌಪಡಿ ಹಿಡ್ಕೊಂಡ ಸಂವಿಧಾನ 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 ಅಂತ ಅಡ್ಯಾಡ್ತಾರೆ. ಆ ಸಂವಿಧಾನಕ್ಕೆ ಎಷ್ಟು ಪುಟ ಅದ ಅನ್ನೋದು ಅವಂಗೂ ಗೊತ್ತಿಲ್ಲ, ಅಕ್ಕಿಗೂ ಗೊತ್ತಿಲ್ಲ. ನಮ್ಮ ಠಾಕೂರ್ ಹೇಳಿದ್ರು ಉಸ್ಮೆ ಕಿತ್ನಾ ಪನ್ನ ಥೋड़ा ದೀಕ್ಕೆ ಬತಾವು ಅಂತ ಹೇಳಿದ್ರು ಠಾಕೂರ್ ಅವರು, ನಮ್ಮ ಮಂತ್ರಿಗಳು. ಆ ಕಾರಣಕ್ಕಾಗಿ ಕರಾಳ ದಿನಗಳನ್ನು ನೆನಪು ಮಾಡಿಕೊಂಡು ಮುಂದೆ ಹಂತ ಕರಾಳ ದಿನಗಳು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಉಲ್ಬಣ ಆಗಬಾರ್ದು. ಅದಕ್ಕಾಗಿ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತಿನ ಯುವ ಪೀಳಿಗೆ ಮೇಲೆ ಇದೆ. ಸದೃಢ ಪ್ರಜಾಪ್ರಭುತ್ವ ವ್ಯವಸ್ಥೆಗಾಗಿ ತಾವೆಲ್ಲರೂ ಜಾಗೃತಕರಾಗಿ ಇರಬೇಕು. ಯಾಕೆ ಜಾಗೃತರಾಗಿರ್ಬೇಕಂದ್ರೆ ಹುಚ್ಚರಿಕೆಯಾಗಿ ಅಧಿಕಾರ ಕೊಟ್ಟರೆ ಏನಾಗೈತೆ ಅನ್ನೋದಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಾಕ್ಷಿ. ಹುಚ್ಚರಿಕೆಯಾಗಿ ಅಧಿಕಾರ ಕೊಟ್ಟರೆ ಕ್ಷಣಿಕ ಲಾಭಕ್ಕಾಗಿ, ಕ್ಷಣಿಕ ಆಸೆಗಾಗಿ ಇವತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಯಾಗಿ ಅಧಿಕಾರ ಕೊಟ್ಟು ರಾಜ್ಯ ಏನು ಅನುಭವಿಸ್ತೈತೆ ನೋಡ್ರಿ. ಇವತ್ತು ಅಭಿವೃದ್ಧಿಗಾಗಿ 10 ರೂಪಾಯಿ ಹಣ ಇಲ್ಲ. ನಾವು BJP ಹೇಳೋದಲ್ಲಿ ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಪ್ರಭಾವಿಗಳು ಏನು ಹೇಳಕತ್ತಾವ ಅನ್ನೋದನ್ನು ಮಾಧ್ಯಮದವ್ರು ತೋರ್ಸಕತ್ತಾರ. ಆ ರೀತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಯುವಕ ಯುವತಿಯರು ತಮ್ಮ ಪಾತ್ರವನ್ನು ನಿರ್ವಹಿಸಿ ಯಾವ ವ್ಯಕ್ತಿಯ ಕಡೆ ಅಧಿಕಾರ ಹೋದ್ರೆ, ಯಾವ ಪಕ್ಷದ ಕಡೆ ಅಧಿಕಾರ ಹೋದ್ರೆ, ಯಾವ ಸಂಘಟನೆಯಿಂದ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋದು ಅರ್ಥ ಮಾಡಿಕೊಂಡು ಮತದಾನವನ್ನು ಮಾಡಿದ್ರೆ ನಿಜವಾಗಿಯೂ ನಾವು ಇವತ್ತು ಪಡ್ತಕ್ಕಂಥ ಶ್ರಮಕ್ಕೆ ಸಾರ್ಥಕತೆ ಸಿಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಅನುಕ ಪ್ರದರ್ಶನದಲ್ಲಿ ಭಾಗಿಯಾಗಿ ತಾವೆಲ್ಲರೂ ಹೋಗ್ಬೇಕನ್ನುವಂಥ ಮನವಿಯನ್ನು ಮಾಡಿಕೊಂಡು ನಾನು 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.